ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 40ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ವೀಕ್ಷರೋರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹಃ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ಭಗವಂತನ ವಿಶಿಷ್ಟವಾದ ಅನೇಕ ಹೆಸರುಗಳ ವರ್ಣನ ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಪರಮಾತ್ಮನನ್ನು ವೀಕ್ಷರಃ, ವಿ ಅಂದರೆ ವಿಗತಃ, ಕ್ಷರ ಅಂದರೆ ನಾಶ. ಪರಮಾತ್ಮ ವೀಕ್ಷರ, ನಾಶ ಇಲ್ಲದೆ ಇರುವ ಭಗವಂತ. ಕ್ಷರ ಅನ್ನೋದಕ್ಕೆ ನಾಶ, ಅದಕ್ಕೆ ಕ್ಷರ ಪುರುಷರು ಅನ್ನೋದು ಬ್ರಹ್ಮಾದಿ ಎಲ್ಲ ದೇವತೆಗಳಿಗೆ ಇರುವಂತಹ ಒಂದು ಹೆಸರು. ಅಕ್ಷರಳಾದಂಥವಳು ಲಕ್ಷ್ಮೀದೇವಿ, ನಾಶವಿಲ್ಲದೆ ನಿತ್ಯಳಾದಂಥವಳು. ಆ ನಿತ್ಯಳಾದ ಅಕ್ಷರಳಾದ ಲಕ್ಷ್ಮೀದೇವಿಗೂ ಕೂಡ ಸ್ವಾಮಿಯಾದ ಪರಮಾತ್ಮ ವೀಕ್ಷರಃ ಅಂತ ಅನ್ನಿಸಿಕೊಂಡಿದ್ದಾನೆ. ಇನ್ನೊಂದು ಕ್ಷರಃ ಅನ್ನೋದಕ್ಕೆ ಯಾವತ್ತೂ ಕೊಡುವವನು, ನಿರಂತರವಾಗಿ ಭಕ್ತರಿಗೆ ಬೇಕಾಗುವ ಅಭಿಷ್ಟಗಳನ್ನು ಒದಗಿಸುವವನು. ಭಕ್ತಾಭಿಲಾಷಿತ ದಾನಂ ವಿಶೇಷವಾಗಿ ಕ್ಷರ. ಆದ್ದರಿಂದ ವೀಕ್ಷರಃ ಅನ್ನೋದು ಪರಮಾತ್ಮನಿಗೆ ಇರುವಂತಹ ಒಂದು ಹೆಸರು. ಬೇಡಿದ್ದನ್ನೆಲ್ಲ ವರ ಕೊಡುತ್ತಾನೆ ಅನ್ನುವುದಕ್ಕಾಗಿ. ರೋಹಿತಃ, ಪರಮಾತ್ಮ ಲೋಹಿತವಾದ ವರ್ಣ ಅಂದರೆ ಕೆಂಪಾದ ಬಣ್ಣದಿಂದ ಶೋಭಿಸುವವನು. ಲೋಹಿತವಾದ ಬಣ್ಣ, ಭಗವಂತನ ಬಣ್ಣ ಕೆಂಪು. ಆದ್ದರಿಂದ ರೋಹಿತಃ, ಕೆಂಬಣ್ಣದ ಪರಮಾತ್ಮ ಅನ್ನುವ ಅರ್ಥ. ಉಪನಿಷತ್ತು ಕೂಡ ಇದನ್ನು ಅಜಮ್ಮೇಕಂ ಲೋಹಿತ ಶುಕ್ಲಕೃಷ್ಣಂ ಇತ್ಯಾದಿ ಮಾತುಗಳಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿಯೂ ಕೂಡ ರಕ್ತವರ್ಣಂ ಅಂತನ್ನುವ ಒಂದು ಮಾತು ಬಂದಿದೆ. ಮಾರ್ಗ, ಪರಮಾತ್ಮನನ್ನು ಮಾರ್ಗ ಅಂತ ಕರೀತಾರೆ. ಮಾರಯತಿ ಲಿಂಗ ಶರೀರಂ ಗಮಯತಿ ಅಪವರ್ಗಂ ಇತಿ ಆಹುಹು ಮಾರ್ಗ. ಲಿಂಗ ಶರೀರವನ್ನು ಭಂಗ ಮಾಡಿ ಯೋಗ್ಯರಾದಂಥವರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ, ಆ ಮಾರ್ಗನಾಗಿದ್ದಾನೆ. ಲಿಂಗ ಶರೀರ ಅದು ಭಂಗವಾದ ಮೇಲೆ, ಆ ವಿರಜಾನದಿ ಸ್ನಾನವನ್ನು ಮುಗಿಸೆದ್ದ ಮೇಲೆ ಮೋಕ್ಷಕ್ಕೆ ಹೋಗುವ ದಾರಿ ಅಂತ ಏನಿದೆಯಲ್ಲ, ಆ ದಾರಿಯೇ ಪರಮಾತ್ಮ. ಹೀಗಾಗಿ ಮಾರ್ಗ ಅನ್ನೋದಕ್ಕೆ ಪರಮಾತ್ಮ ಅನ್ನುವ ಅರ್ಥ. ಮೃಗಯಂತಿ ಶಾಸ್ತ್ರಾದಿನ ವಿಚಾರಯಂತಿ ಇತಿ ಮೃಗಾಃ ಜ್ಞಾನಿನಃ ತೇಷಾಂ ಅಯಂ ಮಾರ್ಗ. ಶಾಸ್ತ್ರಗಳಿಂದ ಯಾವತ್ತೂ ಒಂದು ವಿಷಯವನ್ನು ಚಿಂತನೆ ಮಾಡುವವರು ಮೃಗಯಂತಿ ಅನ್ನೋದಕ್ಕೆ ವಿಚಾರಿಸುವಂಥ ಅರ್ಥ. ಹಾಗೆ ಚಿಂತನೆ ಮಾಡುವ ವ್ಯಕ್ತಿಗಳನ್ನು ಮೃಗಾಃ ಅಂದರೆ ಜ್ಞಾನಿಗಳು, ಅವರಿಗೆ ಸಂಬಂಧಪಡುವವನು ಮಾರ್ಗ. ಜ್ಞಾನಿಗಳ ಜ್ಞಾನಕ್ಕೆ ವಿಷಯನಾದಂಥವನು ಪರಮಾತ್ಮ ಅನ್ನುವ ಒಂದರ್ಥ. ಹೇತು, ಪರಮಾತ್ಮ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಎಲ್ಲದಕ್ಕೂ ಮುಖ್ಯವಾದ ಕಾರಣೀಕರ್ತನಾಗಿದ್ದಾನೆ ಅನ್ನುವುದಕ್ಕಾಗಿ ಹೇತು ಅನ್ನೋದು ಕಾರಣ ಅನ್ನುವ ಅರ್ಥ. ಹೀಗಾಗಿ ಜಗತ್ಕಾರಣ ಪರಮಾತ್ಮ, ಆದ್ದರಿಂದ ಹೇತು. ದಾಮೋದರ, ಕೃಷ್ಣಾವತಾರದ ಪ್ರಸಿದ್ಧವಾದ ಘಟನೆ ತಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ತಾಯಿಯಿಂದ
ಉದರ ಹೊಟ್ಟೆಗೆ ದಾಮ ಹಗ್ಗವನ್ನು ಬಿಗಿಸಿಕೊಂಡಂಥವನು. ನಾವು ಪರಮಾತ್ಮನ ಬಾಲಲೀಲೆಗಳನ್ನು ನೋಡುವಾಗ ತಾಯಿಯಾದ ಯಶೋದೆ ಆ ಪುಟ್ಟ ಬಾಲಕ ಮಾಡಿದ ತುಂಟ ಆಟಗಳನ್ನು ನೋಡಿ ಅವನನ್ನು ಹಿಡಿದು ಒಂದು ಹಗ್ಗದಿಂದ ಕಟ್ಟಲಿಕ್ಕೆ ಹೋಗ್ತಾಳೆ. ಅದು ಎಷ್ಟು ಕಟ್ಟಿದರೂ ಮುಗಿತಾ ಇಲ್ಲ. ಅಷ್ಟು ಅಕ್ಷಯವಾದ ವಿಶಿಷ್ಟವಾದ ಹಗ್ಗ ಅದಾಗ್ತದೆ. ಪರಮಾತ್ಮನನ್ನು ಕಟ್ಟಲಿಕ್ಕೆ ಹೋದರೆ ಎಷ್ಟು ಕಟ್ಟಿದರೂ ಕೊನೆಯಲ್ಲಿ ಕಟ್ಟಲಿಕ್ಕೆ ಬರಬೇಕಾದರೆ ಅದಾಗ್ತಾ ಇಲ್ಲ. ಎಲ್ಲೋ ಒಂದು ನ್ಯೂನತೆ ಆ ಹಗ್ಗದಲ್ಲಿ ಬರ್ತಾ ಇದೆ. ಹಾಗೆ ಭಗವಂತನನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯವಿಲ್ಲ. ಭಕ್ತರು ಮಾತ್ರ ಭಗವಂತನನ್ನು ತಮ್ಮ ಮನಸ್ಸಿನಲ್ಲಿ ಕಟ್ಟಿ ಇಟ್ಟುಕೊಳ್ಳಬಹುದೇ ಹೊರತು ನಾನು ಪರಮಾತ್ಮನನ್ನು ಕಟ್ಟಿ ಹಾಕ್ತೇನೆ ಅಂತಂದರೆ ಯಾವ ಹಗ್ಗದಿಂದಲೂ ಸಾಧ್ಯ ಇಲ್ಲ. ಹೀಗೆ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿಸಿಕೊಂಡಂತೆ ನಾಟಕ ಮಾಡಿದ ಪರಮಾತ್ಮ ದಾಮೋದರ ಅಂತ ಅನ್ನಿಸಿಕೊಳ್ಳುತ್ತಾನೆ. ಮೂಲತಃ ಭಗವಂತ ದಾಮೋದರನೇ. ಏನಿದರ ಅರ್ಥ ಅಂತ ಕೇಳಿದರೆ, ದಮಯಂತೆ ಅಸ್ಮಿನ್ ಇತಿ ದಮಃ ಪ್ರಳಯ. ದಮ ಅನ್ನೋದಕ್ಕೆ ಪ್ರಳಯ ಅಂತ ಅರ್ಥ. ದಮಸ್ಯ ಇದಂ ದಾಮ, ಪ್ರಳಯಕ್ಕೆ ಸಂಬಂಧಪಡುವಂತಹದ್ದು ಅದು ದಾಮ ಅಂತ. ತಚ್ಚ ತದುದಂ ಚ ದಾಮೋದಂ ತಸ್ಮಿನ್ ರಮತೆ ದಾಮೋದರ. ಆ ಪ್ರಳಯದ ಉದಕ ಅಂದರೆ ನೀರು, ಆ ಪ್ರಳಯ ಕಾಲದಲ್ಲಿ ಎಲ್ಲ ಕಡೆಗೆ ನೀರಾಗಿರುತ್ತದಲ್ಲ, ಆ ನೀರಿನಲ್ಲಿ ಕಂಗೊಳಿಸುವ ಪರಮಾತ್ಮನನ್ನು ನಾವು ದಾಮೋದರ ಅಂತ ಕರೆಯುವಂತಹದ್ದು. ಹೀಗೆ 10 ಅರ್ಥಗಳನ್ನು ಈ ಶಬ್ದಕ್ಕೆ ನಾವು ಹೇಳಬಹುದು. ಇಂತಹ ಒಟ್ಟಾರೆಯಾಗಿ ನಾಶವಿಲ್ಲದ ಅಮಿತವಾದ ಸುಖವನ್ನು ಕೊಡುವ, ಯಾರಿಂದಲೂ ಕಟ್ಟಲಿಕ್ಕೆ ಸಾಧ್ಯವಾಗದ, ತುಂಟಾಟ ಮಾಡುತ್ತಾ ಬಾಲಲೀಲೆಯನ್ನು ತೋರಿಸ್ತಾ ಯಶೋದೆಯಿಂದ ಆ ಹಗ್ಗವನ್ನು ಕಟ್ಟಿಸಿಕೊಂಡಂತೆ ಮಾಡಿದ, ಕಟ್ಟಿಸಿಕೊಳ್ಳುವಾಗಲೂ ಆ ಹಗ್ಗ ಕಡಿಮೆ ಬೀಳುವಂತೆ ತೋರಿದ, ತನ್ನ ಸಾಮರ್ಥ್ಯ ತನ್ನ ಸಿದ್ಧಾಂತವನ್ನು ಅಲ್ಲಿ ತೋರಿದ ಕೃಷ್ಣ ದಾಮೋದರ. ಸಹನಾಮೂರ್ತಿ ಅದು ನಮ್ಮ ಪರಮಾತ್ಮ. ನಾವು ಮಾಡಿದ ತಪ್ಪುಗಳನ್ನು ಲೆಕ್ಕ ಹಾಕ್ತಾ ಹೋದರೆ ಭಗವಂತ ಕ್ಷಮೆ ಎಷ್ಟು ಮಾಡಿದ್ದಾನೆ ಅಂತ ಗೊತ್ತಾಗ್ತದೆ. ಅಸಂಖ್ಯಾತವಾದ ತಪ್ಪುಗಳನ್ನು ನಾವು ಮಾಡಿದರೂ ಅದನ್ನೆಲ್ಲ ಕ್ಷಮಿಸುವ ಕರುಣಾಳು ವಾತ್ಸಲ್ಯ ಮೂರ್ತಿ, ಸಹನಾಮೂರ್ತಿ ಅದು ಪರಮಾತ್ಮ. ಆದ್ದರಿಂದ ಸಹಃ ಅಂತ. ಮಹೀಧರ, ಹಿಂದೊಮ್ಮೆ ಈ ಶಬ್ದ ಬಂದಿದೆ. ಮಹಿ ಇದು ಭೂಮಿ, ಇದನ್ನು ಧರ ಹೊತ್ತಿರುವವನು ಮಹೀಧರ. ಅಥವಾ ಭೂಮಿಯನ್ನು ಹೊತ್ತಂತಹದ್ದು ಬೆಟ್ಟಗಳು. ಆ ಬೆಟ್ಟಗಳ ಒಂದು ಅಂತರ್ಯಾಮಿಯಾಗಿ ಬೇರೆ ಬೇರೆ ಶ್ರೇಷ್ಠವಾದ ಬೆಟ್ಟಗಳು, ಮಂದರ ಪರ್ವತ ಮುಂತಾದ, ಗೋವರ್ಧನ ಮುಂತಾದ ದೊಡ್ಡ ದೊಡ್ಡದಾದ ಬೆಟ್ಟಗಳಲ್ಲಿ ತಾನೇ ಅಂತರ್ಯಾಮಿಯಾಗಿ ನಿಂತು ಅವುಗಳಿಗೆ ಪ್ರಕೃತಿಯನ್ನು ಹೊರುವ, ಭೂಮಿಯನ್ನು ಒಂದು ಸಹನ ಅಂದರೆ ಭೂಮಿಯನ್ನು ಹಿಡಿದಿಟ್ಟುಕೊಳ್ಳುವ, ಅವುಗಳನ್ನು ಹೊತ್ತು ನಿಲ್ಲುವ ಸಾಮರ್ಥ್ಯ ಆ ಭಗವಂತನೇ ಕೊಟ್ಟಿದ್ದಾನೆ. ಅಂತಹ ಪರಮಾತ್ಮ ಮಹೀಧರ. ಮಹಾಭಾಗ ಪರಮಾತ್ಮ ಮಹಾಭಾಗ ಅಂತ ಅನ್ನಿಸಿಕೊಳ್ಳುತ್ತಾನೆ. ಮಹತಿ ಭಾ ಯಸ್ಯ ಸಹ ಮಹಾಭಃ. ಮಹಾಭೋ ಅಗೋ ಗೋವರ್ಧನ ಮಂದರೋವ ಯಸ್ಯ ಇತಿ. ಮಹತ್ತಾದಂತಹ ಭಾ ಅದು ಮಹಾಭಃ ಪರ್ವತಗಳು. ಆ ಮಹಾಭೋ ಅಗೋ ಗೋವರ್ಧನ, ಆ ಮಹತ್ತಾದಂತಹ ಭೂಮಿಯನ್ನು ಹೊರುವಂತಹ ಸಾಮರ್ಥ್ಯ ಇರುವ ಗೋವರ್ಧನ ಪರ್ವತ, ಮಂದರ ಪರ್ವತ ಇವೆಲ್ಲವುಗಳಿಗೆ ಸ್ವಾಮಿಯಾದದ್ದು ಪರಮಾತ್ಮ. ಆದ್ದರಿಂದ ಮಹಾಭಾಗ ಇದು ಪರಮಾತ್ಮ. ಇದು ಒಂದು. ಎಲ್ಲ ಯಜ್ಞಗಳ ಭೋಕ್ತ ಅದು ಮಹಾಭಾಗ ಅಂತ. ಮಹೇಶು, ಮಹಾ ಅಂತನ್ನೋದಕ್ಕೆ ಯಜ್ಞ ಅಂತ ಅರ್ಥ. ಮಹೇಶು ಯಜ್ಞೇಶು ಆ ಸಮ್ಯಕ್ ಚೆನ್ನಾಗಿ
ಅದರ ಭೋಗ, ಅದನ್ನು ಭೋಗ ಮಾಡುವವನು ಮಹಾಭಾಗ ಅಂತ. ಯಜ್ಞಗಳ ಹವಿಸ್ಸನ್ನು ತಾನೇ ಸ್ವೀಕರಿಸಿ ಅನುಗ್ರಹ ಮಾಡುವವನು. ವೇಗವಾನ್, ತುಂಬ ವೇಗವಾದಂತಹ ಗತಿಯನ್ನು ಉಳ್ಳ ಪರಮಾತ್ಮ, ಮನಸ್ಸಿಗಿಂತ ವೇಗವಾದದ್ದು ಆ ಪರಮಾತ್ಮನ ವೇಗ. ಅಂತಹ ಹೊರ ಪ್ರಪಂಚದಲ್ಲಿ ನಾವ್ಯಾರೂ ಅದನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ, ಅಂತಹ ವೇಗ. ಆ ವೇಗ ಅದು ಪರಮಾತ್ಮನದ್ದು. ಆದ್ದರಿಂದ ವೇಗವಾನ್ ಅಂತ ನಾವಿಲ್ಲಿ ಕರೀತಾ ಇದ್ದೇವೆ ಭಗವಂತನನ್ನು. ಗಜೇಂದ್ರ ಮುಂತಾದ ಭಕ್ತರ ರಕ್ಷಣೆಯಲ್ಲಿ ವೇಗವಾಗಿ ಆ ಭಕ್ತರ ಬಳಿಗೆ ಬಂದು ಅವರನ್ನು ರಕ್ಷಿಸ್ತಾನೆ ಅನ್ನುವುದಕ್ಕಾಗಿ ವೇಗವಾನ್. ಕೊನೆಯಲ್ಲಿ ಅಮಿತಾಶನ, ಅಮಿತ ತುಂಬ, ಮಿತಿ ಇಲ್ಲದೆ, ಅಶನ ತಿನ್ನುವುದು, ಅನ್ನ ಅಂತ. ತುಂಬ ತಿನ್ನುವವ, ಭಾರೀ ತಿನ್ನುವವ. ಮಿತಂ ಅಶನಾತಿ ಇತಿ ಮಿತಾಶನ, ಸ ನ ಭವತಿ ಇತಿ ಅಮಿತಾಶನ. ಭಾರೀ ತಿಂತಾನೆ. ನಾವು ಭಕ್ತರು ಎಷ್ಟು ಜನ ಇದ್ದೇವೆ, ಅಸಂಖ್ಯ, ಅನಂತ. ಆ ಎಲ್ಲ ಭಕ್ತರ ಮನೆಯಲ್ಲಿ ಮಾಡುವ ನೈವೇದ್ಯ, ಅದರಲ್ಲಿರುವ ಸ್ವಾಖ್ಯ ರಸವನ್ನು ತಿಂದು ನಮ್ಮೆಲ್ಲರಿಗೆ ಅನುಗ್ರಹ ಮಾಡುತ್ತಾನೆ. ಹೀಗಾಗಿ ಭಕ್ತರು ಅರ್ಪಿಸುವ ಸಕಲ ಭೋಗ್ಯ ವಸ್ತುಗಳ ಅಶನ, ತಿನ್ನುವಿಕೆ, ಅದು ಭಗವಂತನದ್ದು. ಹೀಗಾಗಿ ಅಮಿತವಾದ ಅಶನ ಅದು ಪರಮಾತ್ಮ ಅಂತ ಈ ಶ್ಲೋಕ ನಮಗೆ ತಿಳಿಸಿಕೊಡುತ್ತಾ ಇದೆ. ಇಂತಹ ಪರಮಾತ್ಮ ನಮ್ಮನ್ನು ಅನುಗ್ರಹಿಸಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.